ನಾನು ಹಿಟ್ಟು ರುಬ್ಬಿದೆ ನೋಡ್ರಿ ದೋಸೆ ಮಾಡೋಕೆ. ಬಟ್ ಅವಲಕ್ಕಿ ಒಂದು ಮಿಸ್ ಮಾಡಿದ್ದೇನೆ ಅದ್ರಾಗ. ಸೊ ಇವಾಗ ಬೆಳಿಗ್ಗೆ ಇಟ್ನಿ ನೋಡ್ಬೇಕು ಏನಾಗ್ತೈತಿ. ಈಗ ಹಾಕಿದ್ರೆ ನಡಿತೈತೇನಿಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡಾಕತ್ತೇನೆ. ಈಗ ಏನು ಹಾಕಿದ್ನೆಲ್ಲ ರುಬ್ಬಿ ಅದನ್ನಷ್ಟು ಮಾಡಾಕತ್ತೇನೆ. ಬಟ್ ನಂಗೆ ಯಾಕೋ ಪಸಂದ್ ಬರುವತ್ತ ಸರಿ ಆಗವಲ್ಲು. ಆಗಾತ ಓಕೆ, ಬಟ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನ ರುಬ್ಬಿ ಅದ್ರ ಮಿಕ್ಸ್ ಮಾಡಿ ಮಾಡಬೇಕು. ಈಗ ಒಂದು ಹಾಕಿದೆ ನೋಡ್ರಿ ತೆವಿ ಒಳಗೆ, ಬಟ್ ಅದು ಹಿಡ್ಕೊಂಡು ಬಿಟ್ಟೈತಿ, ತೆಗ್ಯಾಕ ಬರುವತ್ತ ಹೆಂಗೋ ಗುದ್ದಾಡಿ ತೆಗಿಬೇಕಾಗಿತ್ತು ನೋಡ್ಬೋದು. ಬಟ್ ಅದಕ್ಕೆ ಅವಲಕ್ಕಿ ಬೇಕೇ ಬೇಕು ಅನ್ಸಿತ್ತು ನನಗೆ. ಅದಕ್ಕೆ ರುಬ್ಬಿದ್ನಿ, ನೆನೆಟ್ಟಿದ್ನ ರುಬ್ಬಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ನೋಡೋಣ ಅಂತ, ಗೊತ್ತಿಲ್ಲ ಏನು ಚಲೋ ಆಗ್ತಾವೇನಿಲ್ಲ ಅಂಥೇಳಿ. ಹಂಗೆ ಮಾಡಿದ್ರೆ ಒಂದು ಸ್ವಲ್ಪ ಅಷ್ಟು ಸರಿ ಆಗಂಗಿಲ್ಲ. ಅವಲಕ್ಕಿದು ಇದ್ರೆ ಒಂದು ಸ್ವಲ್ಪ ಸಾಫ್ಟೂ ಆಗ್ತೈತಿ, ಅದಕ್ಕೋಸ್ಕರ. ಮತ್ತು ಇದು ಕುರುಮ್ ಆಗ್ತೈತಿ. ಸೊ ಅದೆಲ್ಲ ಮಿಕ್ಸ್ ಮಾಡಿದ್ನಿ. ನಮ್ಮ ಚಿನ್ನುಗೆ ಒಂದು ದೋಸೆ ಮತ್ತು ಚಟ್ನಿ ಹಾಕಿ ಕೊಟ್ಟಿದ್ದೇನೆ ತಿನ್ನಾಕಂತ ಹೇಳಿ. ಏನೋ ಬಗ್ಗೆ ಟಿ ವಿ ನೋಡಾಕತ್ತಿಲ್ಲ, ಶಾಂತಲೆ ಕೂತ್ಕೊಂಡು ತಿನ್ನತಾನ. ಬೆಳಗ್ಗೆ ಟಿ ವಿ ನೋಡ್ಕೊಂಡು ತಿನ್ನಾಕತ್ರ ಬೈತೇನೆ. ಮತ್ತು ನಾನು ಇನ್ನೊಂದು ದೋಸೆ ಕೊಡಂತಂದು ನೋಡ್ರಿ, ಅದಕ್ಕೆ ಇನ್ನೊಂದು ದೋಸೆ ಬಿಸಿದ ಮಾಡ್ಕೊಂಡು ಬಂದು ಕೊಟ್ನಿ. ಸದ್ಯಕ್ಕೆ ಈಗ ಅವನಿಗೆ ಪ್ಲೇನ್ ದೋಸೆ ಮಾಡಿದೆ ನೋಡ್ರಿ. ಸೊ ಟಿಫನ್ಗೆ ಬೇರೆ ದೋಸೆ ಮಾಡ್ತೀನೋ ಯಾವುದಂತ ಹೇಳ್ತೀನಿ. ಏನಂದ್ರೆ ಸ್ವಲ್ಪ ಸಬ್ಬಸ್ಗೆ ಇತ್ತು ನೋಡ್ರಿ, ಹಾಗಾಗಿ ಅದನ್ನ ಕಟ್ ಮಾಡಿಬಿಟ್ಟು ಹಾಕಿ ಮಾಡಿದ್ದೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಟೇಸ್ಟ್ ಬೇರೆ ಬರಲಿ ಅಂತ ಹೇಳಿ. ಚೆನ್ನಾಗಾಗ್ತದೆ. ಸೊಪ್ಪಿನ ಪಲ್ಯದು ಹಾಕಿ ಮಾಡ್ಬೋದು, ಟೇಸ್ಟ್ ಇರ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಏನಾದರೂ ಟ್ರೈ ಮಾಡ್ಕೊತಿರ್ಬೇಕು. ಒಂದೇ ಥರ ತಿನ್ನಕತ್ರ ಬೇಜಾರಾಗ್ತದೆ. ಹಾಗಾಗಿ ನಾನು ಏನಾದರೂ ಟ್ರೈ ಮಾಡ್ತಾ ಇರ್ತೇನೆ. ನಮ್ಮ ಹಸ್ಬೆಂಡ್ ಅವರು ಹೊಸದು ಏನಾದರೂ ಕಂಡು ಹಿಡಿದು ಟ್ರೈ ಮಾಡ್ತಾ ಇರ್ತಿಲ್ಲ ಅಂತ ಖುಷಿ ಪಡ್ತಿರ್ತಾರೆ. ಹಾಂ, ತಂಡಿ ನೋಡ್ರಿ ನನ್ರೊಳಗೆ ಹೊಕ್ಕೊಳತಾನ ನೋಡ್ರಿ. ನಡಿ ಹತ್ತು ಪಟ್ನ ಗಟ್ಟ ಹಿಡ್ಕೊಂಡ್ರಿ. ಹಾಂ, ನೀಟನ್ನು ಇರ್ತೈತಲ್ಲ ನಮ್ಮ ಮನೆ. ಇವರು ನಮ್ಮ ಹಸ್ಬೆಂಡ್ ಅವ್ರು ಮಾಡಿರೋ ಒಂದೇ ಒಂದು ಮಿಸ್ಗೈಡು ಅನ್ಬೋದು, ಇಲ್ಲಾಂದ್ರೆ ಮಿಸ್ಟೇಕಿಂದ ನಮ್ಗೆ ಇವತ್ತು ಎಷ್ಟು ಬೇಜಾರಾಗೈತೆ ಅಂದ್ರೆ ನನಗೆ ಚಿನ್ನುಗ ಊಟ ಏನು ಬಿಟ್ಟಿಲ್ಲ. ನಿನ್ನೆ ನೈಟ್ ನೋಡ್ರಿ ಹೊರಗೆ ಹೋಗಿದ್ರು ಅವ್ರ ಆಫೀಸ್. ಏನು ಮಾಡಿದಾರೆ ಅಂತೇಳಿ ಹೇಳ್ಬೇಕು ಅನ್ನೋದ್ರೊಳಗಂದ್ರೆ ಫೋನೊಳಗೆ ಮಾತಾಡಕತ್ತಾರೆ ನೋಡ್ರಿ. ಅದಕ್ಕೆ ಟಿಫನ್ ಆದರೂ ಮಾಡಿದ್ರೆ ಆಯ್ತು ಅಂತೇಳಿ ತೊಗೊಂಡು ಬಂದೇನ. ಟಿಫನ್ ಅದು ತಿಂದಾದ್ಮೇಲೆ ರೆಡಿ ಆಗಿಬಿಟ್ಟು ಅವರು ಆಫೀಸ್ಗೆ ಹೋದ್ರು ನೋಡ್ರಿ. ಸೊ ನಾನು 1 ಅವರ್ ಆದಮೇಲೆ ಹಾಲು ಕುಡಿತೇನೆ. ಸೊ ಅದಕ್ಕೆ ಹಾಲು ಕೊಂಡು ಬಂದೇನ. ಹಾಲು ಭಾಳ ಬಿಸಿ ಅದಾವ ನೋಡ್ರಿ, ನೋಡ್ಬೋದು ಹೊಗೆ ಬರತೈತಿ. ಬೆಳಿಗ್ಗೆ 2 ದೋಸೆ ತಿಂದೆ, ಆಮೇಲೆ ನೀರು ಕುಡಿದಿದ್ನಿ. ಈಗ ಒಂದು 2 ತಾಸು ಆಯ್ತು. ನಮ್ಮ ಹಸ್ಬೆಂಡ್ ಅವರು ಹೋದರು. ಇವತ್ತನ ಲೇಟ್ ಮಾಡಿ ಹೋದ್ರು ನೋಡ್ರಿ, ಇಲ್ಲಾಂದ್ರೆ ಬೇಗ ಹೋಗ್ತಾರೆ. ಸೊ ಈಗ ಬಂದೆ ನಾನು ಹಾಲು ಬಿಸಿ ಮಾಡಿಕೊಂಡು ಕುಡಿಯಾಕತ್ತೇನೆ. ಭಾಳ ಅಂದ್ರೆ ಭಾಳ ಬಿಸಿ ಅದಾವು. ಇದು ಹಿಡ್ಕೊಳಕ್ಕಾಗತ್ತೆ, ಹಿಡ್ಕೊಂಡು ಫುಲ್ ಗರಮ್. ಪಾಪ ನಮ್ಮ ಚಿನ್ನನ್ ಅಳೋದು ನೋಡೋಕ್ಕಾಗ್ಬೇಕಾಗಿತ್ತು ಇವತ್ತು. ನಮ್ಮ ಹಸ್ಬೆಂಡ್ ಅವರು ಹೇಳಿದ್ರಲ್ಲ ಸೂಟಿ ಐತೆ ಅಂಥೇಳಿ, ಅದನ್ನ ನಂಬ್ಕೊಂಡ್ಬಿಟ್ಟು ಆರಾಮ್ ಮುಕ್ಕೊಂಡ್ಬಿಟ್ವಿ ನಾವೆಲ್ಲರೂ. ಬೆಳಿಗ್ಗೆ ಹೇಳೋದನೋ ಲೇಟ್ ಆಯಿತು. ಆಮೇಲೆ ಬೆಳಿಗ್ಗೆ ಸ್ಕೂಲ್ ಐತಿ, ಬೇರೆ ಕಡೆ ಅಷ್ಟು ಸೂಟಿ ಐತಿ ಅಂತ ಹೇಳಿದ ಕೂಡಲೇ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಎಳಾಕವಲ್ಲ ಅನ್ನತ್ತಿದ್ದ. ನನಗೆ ಗೊತ್ತಿಲ್ಲ ಸೂಟಿ ಅಂತ ಹೇಳಿದಿರಿ, ನಾನು ಸೂಟಿ ಮಾಡ್ತೇನೆ ಅಂತೇಳಿ. ಮತ್ತು ಹೆಂಗೋ ರಂಬಿಸ್ಬಿಟ್ಟು ಅವಂಗೆ ರೆಡಿ ಮಾಡಿ ಕರ್ಕೊಂಡು ಬಂದಿದ್ರು. ಆಮೇಲೆ ಇಲ್ಲಿಂದ ಹೋದ್ಮ್ಯಾಗ ಸ್ಕೂಲಿಗೆ ಹೋದ ಕೂಡಲೇ ಬಿಡಾಕಲ್ಲಿ ಗೇಟ್ ಇಂತಿಲ್ಲ ಅಂದ್ರೆ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಂತ. ಇಲ್ಲ ನಂಗೆ ಸೂಟಿ ಬೇಕೀಗ ಅಂತೇಳಿ ಮತ್ತು ಅಳಕ್ಕೆ ಹೋಗಬೇಡ ಅಂತೇಳಿ ಕರ್ಕೊಂಡು ಹೋಗಿ ಅವ್ರ ಕ್ಲಾಸ್ ಒಳಗೆ ಹೋಗಿ ಬಿಟ್ಟು ಟೀಚರ್ಗೆ ಹೇಳಿ ಬಂದ್ರಂತ. ಅಂದ್ರೆ ಏನಾಗ್ತೈತೆ ಅಂದ್ರೆ ಆ ಹುಡುಗರು ರೆಡಿ ಇರ್ತಾವೆ, ಬಟ್ ನಾವೇನೋ ಆ ಥರ ಹೇಳಿದಾಗ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾವೆ ಸೂಟಿ ಅಂತೇಳಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವರಿಗೆ ಸಿಟ್ಟು ಮಾಡಿದ್ದೀನಿ ಆ ಬೆಳಿಗ್ಗೆ. ನೀವು ಮಾಡಿರೋ ಒಂದು ತಪ್ಪಿಗೆ, ಹೇಳಿರೋ ಒಂದು ತಪ್ಪಿಗೆ ಈ ಥರ ನೋಡ್ರಿ. ಈಗ ಎಲ್ಲರೂ ಹೇಳೋದು ಲೇಟ್ ಆಯಿತು,
ಮತ್ತು ಚಿನ್ನೋಗನೂ ಬೇಜಾರಾಯಿತು ಹೋಗಕ್ಕೆ ಬಲ್ಲೇನಂತಾನ ಮತ್ತು ಹೆಂಗಿದೆ ಅಂಥೇಳಿ. ಆಮೇಲೆ ಆಟೋನೂ ಹೋಗಿತ್ತು. ಸೊ ಅವರ ಹೋಗಿ ಬಿಟ್ಟು ಬಂದ್ರೆ ಇರಲಿ ಬಿಡು ಅನ್ನತ್ತಿದ್ರು ನಮ್ಮ ಹಸ್ಬೆಂಡ್ ಅವರ, ಹೆಂಗೋ ಲೇಟ್ ಆಗೈತಿ ಬ್ಯಾಡ ಬಿಡು ಅಂಥೇಳಿ. ನಾ ಮಾತ್ರ ಇಲ್ಲ, ಅವ್ನ ಸ್ಕೂಲ್ ವಿಚಾರ ಒಳಗೆ ಮಾತ್ರ ಈ ಥರ ನಾ ಇದನ್ನ ಮಾಡಂಗಿಲ್ಲ. ಅದೇನಾದರೂ ಆಗಲಿ ನನಗೆ ಗೊತ್ತಿಲ್ಲ, ನೀವು ಬಿಟ್ಟು ಬರಲೇಬೇಕು. ಟಿಫನ್ ತಲೆ ಕೆಡ್ಸ್ಕೊಬೇಡ್ರಿ, ನಾ ಎಲ್ಲ ರೆಡಿ ಮಾಡ್ತೇನೋ, ಬಟ್ ನೀವು ಬಿಟ್ಟು ಬರಲೇಬೇಕಂತ ಹೇಳಿದ್ನಿ. ಮತ್ತು ಹೋಗಿ ಬಿಟ್ಟು ಬಂದರು. ಬೇರೆ ದಾವಣಗೆರೆ ಆ ಕಡೆ ಈ ಕಡೆ ಎಲ್ಲ ಸೂಟಿ ಕೊಟ್ಟಿದ್ರಂತ, ಇಲ್ಲಿ ಕೊಟ್ಟಿಲ್ಲ. ಬಟ್ ಅವರು ಎಲ್ಲ ಕಡೆ ಸೂಟಿ ಅಂತ ಅಂದ್ಕೊಂಡ್ಬಿಟ್ಟಾರ. ಒಂದ್ಸಲ ಹಂಗೆ ಆಗ್ತದೆ. ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀವಂತ. ಮಧ್ಯಾಹ್ನ ಊಟಕ್ಕೆ ನಾನು ಕ್ಯಾರೆಟ್ ಹಾಕಿ ದೋಸೆ ಮಾಡಿದ್ದೆ ನೋಡ್ರಿ. ಆಮೇಲೆ ಬೆಂಗಳೂರು ಸ್ಟೈಲ್ ಒಳಗೆ ರೈತ ಮಾಡೋದು ತೋರಿಸಿದ್ರೆ ಅದನ್ನ ಯೂಟ್ಯೂಬಾಗ ನೋಡಿಬಿಟ್ಟು ಮಾಡಿದ್ದೇನ. ಮತ್ತು ಮೆಂತ್ಯ ಪಲ್ಯ, ರೈಸು ಇದಿಷ್ಟು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಂಡೇನ. ಚಿನ್ನು ಸ್ಕೂಲಿಂದ ಬಂದ ಕೂಡಲೇ ಅಂದ್ರೆ ಅವಾಗ ಸ್ವಲ್ಪ ತಿನ್ನಿಸ್ಕೊಂಡು ಬಟ್ಟೆ ಒಣ ಹಾಕೊಂಡು ಬಾ ಅಂತ ಹೇಳಿ ತೊಗೊಂಡು ಬಂದೆ ನೋಡ್ರಿ. ಸೊ ಅವನು ಆ್ಯಪಲ್ ತೊಗೊಂಡು ಬಂದಾನ, ಕಟ್ ಮಾಡಕತ್ತಾನ. ನನಗಂತೂ ಭಾಳ ಅಂದ್ರೆ ಭಾಳ ತ್ರಾಸ ಆಗತೈತಿ ಇವತ್ತು. 5 ಮಂತ್ ಮುಗ್ಯಾಕೆ ಬಂದೈತಿ. 5 ಮಂತ್ ಮುಗ್ಯಾಕೆ ಬಂದಂಗೆ ನಂಗೆ ಭಾಳ ಕೆಟ್ಟ ಒಂಥರ ಡೈಲಿ ಒಂದೊಂಥರ ತ್ರಾಸ ಸ್ಟಾರ್ಟ್ ಆಗಿಬಿಟ್ಟೈತಿ. ಬಟ್ಟೆ ಒಣಗಿ ಹಾಕಕ್ಕೂ ಆಗಂಗಿಲ್ಲ. ಮ್ಯಾಲೆ ಹಿಂಗೆ ಒಂದು ಸ್ವಲ್ಪ ಇದನ್ನ ಮಾಡಿ ಒಣ ಹಾಕ್ಬೇಕಾಗ್ತೈತಿಲ್ಲ, ಹೊಟ್ಟೆ ಕಡೆ ಕೆಳಗೆಲ್ಲ ಒಂಥರ ನೋಸಾಕ್ ಸ್ಟಾರ್ಟ್ ಆಗ್ತದೆ. ಮತ್ತು ಜಾಸ್ತಿ ಹೊತ್ತು ನಿಲ್ಲಕ್ಕೂ ಆಗಂಗಿಲ್ಲ, ಜಾಸ್ತಿ ನಡ್ಯಾಕೂ ಆಗಂಗಿಲ್ಲ, ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕೂ ಆಗಂಗಿಲ್ಲ. ಆ ಥರ ಆಗ್ಬಿಟ್ಟೈತಿ. ಫಸ್ಟ್ ನಮ್ಮ ಚಿನ್ನನ ಪ್ರೆಗ್ನೆನ್ಸಿ ಒಳಗೆ ಈ ಥರ ಏನೋ ನಂಗೆ ಅನಿಸೇ ಇರಲಿಲ್ಲ. ಅವಾಗೂ ಪ್ರಾಬ್ಲಮ್ಸ್ ಇದ್ವು. ಬಟ್ ಆ ಪ್ರೆಗ್ನೆನ್ಸಿಗೆ ಈ ಪ್ರೆಗ್ನೆನ್ಸಿಗೆ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತೆ ನೋಡ್ರಿ. ಕೈ ಕೈ ನೋಡಿಂದ ಹೊಲ ಸಂಗತಿ ಮತ್ತೆ ಯಾವಾಗಿಂದ ಅಲ್ಲಿ ಹೋಗ್ಬೇಡ, ಇಲ್ಲ ತೆಗಿ, ಇಲ್ಲ ತಗೋಬ ಸಣ್ಣ ಏನೇನು ಮುಟ್ಟಿ ಬಂದಿದ್ದು ತಿನ್ನೋ ಟೈಮ್ದಾಗ ಇದನ್ನು ತಿಂತಿರ್ತಿ ಮತ್ತು ಮುಟ್ಟಿ ತೆಗೆದಿಟ್ಟೆ ನೋಡಿ. ಬಿಡಲ್ಲ ನನಗೆ ನೆಲಕ್ಕೆ ಕುತ್ಕೊಳಕನ ಆಗವತ್ ನೋಡ್ರಿ. ಇಲ್ಲಿ ಬಟ್ಟೆ ಒಗೆದು ಕಲ್ಲು ಐತಿ, ಕಲ್ ಮ್ಯಾಗ ಕುತ್ಕೊಂಡೇನು, ಆದ್ರೂ ನನಗೆ ಕಂಫರ್ಟೇಬಲ್ ಆಗವತ್ತನ. ಒಂಥರ ಈಗಂತೂ ಗ್ರೋತ್ ಆಗ್ತಿರ್ತೈತಲ್ಲ, ಹೊಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿ ಇದಾಗ್ತಿರ್ತೈತಿ. ಒಂಥರ ಕೆಳಗೆ ಕುತ್ಕೊಳಕತ್ರ ಅಥವಾ ಕುಂತ್ರ ಒಂಥರ ಹೊಟ್ಟೆ ಹೆಚ್ಚಿಕ್ದಂಗೆ ಅದು ಆಗ್ತಿರ್ತೈತಿ. ನನ್ನ ಮುಖದ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ತೈತಿ, ಫುಲ್ ಡಲ್ ಆಗಿಬಿಟ್ಟೈತಿ ನೋಡ್ರಿ. ಒಂಥರ ಹೆಂಗೆ ಕೂತ್ರೂ ಸಮಾಧಾನ ಇಲ್ಲ, ಏನು ಮಾಡಿದ್ರೂ ಸಮಾಧಾನ ಇಲ್ಲ. ಬಟ್ಟೆ ಒಣಗಿ ಹಾಕಿ ಆ್ಯಪಲ್ ಅದು ತಿಂದಾದ್ಮೇಲೆ ನಮ್ಮ ಚಿನ್ನಗೆ ಬಾ ಹೋಗು ನೀನು ಕೆಳಗ ಅಂತ ಕರೆದೆ ನೋಡ್ರಿ. ಇಲ್ಲ ಮಮ್ಮ ಇನ್ನೊಂದು ಸ್ವಲ್ಪ ಇಲ್ಲೇ ಕೂಡೋಣ, ಚಲೋ ಅನ್ಸಾತೈತಿ ಅನ್ನಕತ್ತ. ಆಮೇಲೆ ಕುತ್ಕೊಳಕ್ಕೂ ಕೊಡಕತ್ತಿಲ್ಲ. ಆಟ ಆಡೋಣ ಬಾ ಅನ್ನಕತ್ತ. ಕೈಯಾಗ ಏನೋ ಒಂದು ಸಿಕ್ಕೈತಿ, ಅದನ್ನ ತಗೊಂಡು ಹಂಗೆ ಕ್ಯಾಚ್ ಆಡೋಣ ಅಂತ ಹೇಳಿ ನಿಂತಾನ. ಭಾಳ ದಿನ ಆಗೈತೆ ನೋಡ್ರಿ ಅವನ ಜೊತೆ ಆಟ ಆಡಿ. ಮೊದಲು ಇದ್ದ ಮನೆ ಒಳಗೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಆಟ ಆಡ್ತಿದ್ನಿ. ಅದು ಜಾಸ್ತಿ ಹತ್ತುವಂಥದ್ದು ಏನಿರಲಿಲ್ಲ, 1 ಫ್ಲೋರ್ ಅಷ್ಟೇ ಇತ್ತು. ಸೊ ಏನು ಅನ್ನಿಸ್ತಿರ್ಲಿಲ್ಲ. ಬಟ್ ಇಲ್ಲಿ ಫುಲ್ಲು ಮೇಲ್ಗಡೆ ಬಂದು ಅವ್ನು ಕರ್ಕೊಂಡು ಆಟ ಆಡಕ್ಕೆ ಆಗೋದೇ ಇಲ್ಲ. ಕಾಲೆಲ್ಲ ನೋಸ್ತಾವ. ಅದ್ರಾಗೂ ಈಗ ಪ್ರೆಗ್ನೆಂಟ್ ಇದ್ದಾಗಂತೂ ಭಾಳ ಕೆಟ್ಟ ತ್ರಾಸ ಆಗ್ತೈತಿ, ಹತ್ತೋದು ಇಳಿಯೋದು. ಸೊ ಆಟ ಆಡೋಣ ಅಂದ್ಕೊಂಡು ಇನ್ನು ಬೇಜಾರು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅವನ ಜೊತೆ ಸ್ವಲ್ಪ ಹೊತ್ತು ಕೂತು ಆಟ ಆಡಿ ರಿಲ್ಯಾಕ್ಸ್ ಆಗಿ
ಈ ಕೆಳಗೆ ಹೋಗೋಣ ಅಂತೇಳಿ ಕುತ್ಕೊಂಡೇನ ಆಗವತ್ತ ನನಗೆ. ಇಲ್ಲ ಇಲ್ಲ ಕ್ಯಾಚ್ ಇಡತ್ತು ನಾನು ಪೂರ ಮಿಸ್ ಮಾಡ್ತೀನಿ ಸೊ ರೆಡಿ ಬಂದ ಇನ್ನ ಯಾರ್ದು ಕ್ಯಾಚ್ ಹಿಡಿದು ವಾಪಸ್ ರಾತ್ರಿ ಕ್ಯಾಚ್ ಹಿಡಿಬೇಕು ಬಂದ್ರೆ ವಾಪಸ್ ತಂದು ಚಾನ್ಸ್ ತಂದು ಕ್ಯಾಚ್ ಇಡ್ತ ಅಯ್ಯೋ ನಡೀತೀನಿ ನನ್ನ ಕೈ ಕ್ಯಾಚ್ ಇಡ್ತ ಹಂಗೆ ಆಗೋತೀನಿ. Mama. ಟೈಮ್ ಬಂದು ಇವಾಗ 8 ಗಂಟೆ ಆಗಿತ್ತು ನೋಡ್ರಿ. ಸೊ ನಮ್ಮ ಹಸ್ಬೆಂಡ್ ಅವರು ಇವಾಗ ಬಂದರು. ಗಿಫ್ಟ್ ಪ್ಯಾಕ್ ಥರ ಇತ್ತು, ಅದನ್ನ ಓಪನ್ ಮಾಡಕ್ತಾರ ಏನೈತೆ ಅಂತ ಹೇಳಿ ನೋಡ್ಬೇಕಂತ ಹೇಳಿ. ಅಧಿವೇಶನ ಅಂತೂ ಮುಗೀತು ನೋಡ್ರಿ. ಸೊ ಅಧಿವೇಶನ ಎಲ್ಲ ಮುಗಿದ್ಮ್ಯಾಗ ಲಾಸ್ಟ್ಕಂದ್ರೆ ಫುಲ್ ಇವರೆಲ್ಲ ವರ್ಕ್ ಅದು ಮಾಡಿರ್ತಾರಲ್ಲ ಅಧಿವೇಶನ ಇದ್ರೊಳಗೆ, ಅದಕ್ಕೆ ಖುಷಿಯಿಂದ ಏನಾದರೂ ಕೊಟ್ಟಿರ್ತಾರೆ. ಸೊ ನೋಡ್ಬೋದಾ ಸ್ವೀಟ್ ಬಾಕ್ಸ್ ನೋಡ್ರಿ. ವಾವ್ ಬ್ಯೂಟಿಫುಲ್ ವಿತ್ ಬಾಕ್ಸ್ ಅದ ಹಿಂಗೆ 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 ಅಲ್ಲ, ಈ ಕಡೆಯಿಂದ ಹಿಂಗೆ ತೆಗೀರಿ. ನಾನು ನೇಮ್ ಐತ್ಲ ಅದನ್ನ ತೋರಿಸ್ತೀನಿ. ತ್ಯೋಹಾರ್ ಇದು ಇಲ್ಲಿ ಕೊಡ್ಬಾ, ಇಲ್ಲ ಅದು ತೋರಿಸ್ಬ. ಎಲ್ಲ ಸ್ವೀಟ್ ಐಟಮ್ಸ್ ಅದ ನೋಡ್ರಿ. ಒಂದೇ ಒಂದು ಖಾರ ಐತಿ, ಮೈಸೂರು ಪಾಕು, ಕಾಜು ಕಟ್ಲಿ, ಕುಂದ, ಕರ್ದಂಟು ಮತ್ತು ಕುಕ್ಕೀಸು, ಒಂದು ಶೇವು. ಸೊ ಎಲ್ಲಾನು ಚೆನ್ನಾಗಿರ್ತಾವ. ಮತ್ತು ಅದ್ರಾಗನು ಶೇವ್ ಇರ್ತಾವಲ್ಲ ಅವಂತೂ ಭಾಳ ಟೇಸ್ಟ್ ಇರ್ತಾವ. ಇಲ್ಲಿ ತುಂಬ 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 ಇಲ್ಲಿ ತುಂಬ ಬ್ಯೂಟಿಫುಲ್. ಇನ್ನೊಂದು ಮಿಲ್ಟನ್ ಬಾಟಲ್ ಅಲ್ಲ, ಥರ್ಮಸ್ ಮಜಾ ಹೊಡ್ಯಾರೇನು. ಆಲ್ರೆಡಿ ಒಂದು ಐಫೋನ್ ತೊಗೊಂಬರಕ್ಕೆ ಹೋದಾಗ ಸಿಕ್ಕಿರೋವಂಥದ್ದು. ಆಮೇಲೆ ಇದೊಂದು ವಾವ್ ಕಾಪರ್ ಎರಡು ಅದಲ್ಲ, ನಂದ ಪಪ್ಪಂದ ಚಿನ್ನಿ. ನಿನಗೆ ಪ್ಲಾಸ್ಟಿಕ್ ಯಾಕೆ ಹೇಳು? ಯಾಕೆ ಇದಂತೂ ಬ್ಲ್ಯಾಕ್, ಇದು ಬ್ಲ್ಯಾಕ್ ಕಲರ್ ನೋಡಿದೆ ನೀವು ಆಲ್ರೆಡಿ. ಐಫೋನ್ ತೊಗೊಂಬರಕ್ಕೆ ಹೋದಾಗ ತೊಗೊಂಡು ಬಂದಿರೋದು. ಇದು ಕಾಪರ್ದ ಮಸ್ತ್ ಐತಿ, ಎರಡು ಚಂದದ ನೋಡಿ. ಹೌದಾ? ಶೋಕ್ ಏನಂದ್ರೆ ನೋಡೋಣ ತೊಗೊಂಬರ್ರಿ, ತರಿ ನೋಡ. ಮಸ್ತ್ ಕಂಪ್ನಿದಾನೆ ಇರ್ತಾವ. ಮತ್ತೆ ಮಿಲ್ಟನ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ. ಒಂದು ಥರ್ಮಸ್ ಐತಿ ನಮ್ದು, ಅದನ್ನೂ ತರವೇನ. ಇನ್ನು ಅದನ್ನಂತೂ ಮುರಿದಿಟ್ಟಿದಿ ಮ್ಯಾಗಿಂದ. ಇದನ್ನ ಮಸ್ತ್ ಐತಿ ನೋಡಾಕಂತೂ, ಕ್ಯೂಟ್ ಐತಿ. ಎರಡು ಕ್ಯೂಟ್ ಅದಲ್ಲ ಚಿಕ್ಕ. ಇದು ಎಷ್ಟು ಕಾಸ್ಟ್ಲಿ ಐತಿ ಚಿನ್ನು, ನೀ ಎಲ್ಲ ಬಾದ್ ಮಾಡಿ ಕೂತ್ಯದ. 2 ರೂಪಾಯಿ ಅಂದ್ರೆ 2 ರೂಪಾಯಿ. ಎಷ್ಟು ಚಂದ ಇಟ್ಕೊಂಡು. ಹಾಂ ಮತ್ತು ಮಿಲ್ಟನ್ ಎಲ್ಲಿ ಫ್ಲಿಪ್ಕಾರ್ಟ್ ಒಳಗೆ ತೊಗೊಂಡಿದ್ರಲ್ಲ ಇನ್ನು ಮಿಲ್ಟನ್ ಥರ್ಮಸ್ ಭಾಳ ಚಂದ ಇತ್ತು. ಅದು ಅದನ್ನ ಮುರಿದು ಕೂತಿದ್ದೀನಿ ನಾನು. ಕತ್ತೆ ಊರು ಕತ್ತೆ. ಇದು ನೋಡ್ರಿ ಮಿಲ್ಟನ್ ಬಾಟಲ್ ಈಗ ಬಂದಿರೋದು. ಥರ್ಮಸ್ ಅನ್ಬೋದಲ್ಲ, ಇದು ಮಿಲ್ಟನ್ ಥರ್ಮಸ್. ಇದು ಭಾರಿ ಐತಿದೆ ಆ್ಯಕ್ಚುಲಿ. ನಮ್ಮ ಚಿನ್ನು ಅದು ಮ್ಯಾಗಿಂದ ಒಳಗಡೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಇರ್ತೈತೆ ನೋಡ್ರಿ, ಅದನ್ನು ನೀರು ಹಿಂಗೆ ಸುರ್ಕೊಳ್ತಾ ಅದು ಸ್ವಲ್ಪ ಬೆಂಡ್ ಮಾಡಿದ. ಆಮೇಲೆ ಇದೊಂದು ಇದು ನಾವು ಫ್ಲಿಪ್ಕಾರ್ಟ್ ಒಳಗೆ ತೊಗೊಂಡಿದ್ದ. ಇದು ಐಫೋನ್ ತೊಗೊಂಬರಕ್ಕೆ ಹೋದಾಗ ತೊಗೊಂಡಿರೋದು, ಹರ್ಷಾದಾಗ ತೊಗೊಂಡಿರೋದು.
ಇದು ಇವ್ರಿಗೆ ಬಂದಿರೋಂಥ ಗಿಫ್ಟು. ಇನ್ನೊಂದು ನಾವು ಚಿನ್ನುಗ ಕೊಡ್ಸಿದ್ದೀವಿ ನೋಡ್ರಿ, ಸ್ಟೀಲ್ದ 390 ಕೊಟ್ಟು ತರಿಸಿದ್ದೀವಿ, ತೊಗೊಂಡು ಬಂದಿದ್ವಿ ಮಾರ್ಕೆಟ್ ಒಳಗೆ. ಅದನ್ನು ಒಂದು 4 ದಿನದಾಗ ಅಂದ್ರೆ ಸ್ಕೂಲ್ ಒಳಗೆ ಬಾಟ್ಲಿ ಕುಕ್ಕಿ ಬಾದ ಮಾಡಿಬಿಟ್ಟು ಅದನ್ನ, ಹಾಗಾಗಿ ಅವ್ನು ಪ್ಲಾಸ್ಟಿಕ್ ಕೊಟ್ಟು ಕಳ್ಸಾತೀವಿ. ಹಿ ಹೇಳ್ಬೇಡ ತಾನು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಜಾಸ್ತಿ ವ್ಯೂಸ್ ಬರಾಗ್ತಿಲ್ಲ, ಬೇಜಾರಾಗ್ತದೆ. ಇಟ್ಸ್ ಓಕೆ, ಅದು ನಾನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ.